ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಬಹಳ ಈಸಿ ಮತ್ತು ಸುಲಭದ ರೀತಿಯಲ್ಲಿ ಮಾಡ್ತೀನಿ. ನಾನು MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ಮಿಕ್ಸು. ಸೊ ಅದಕ್ಕೆ ನಾನು 1.5 ಲೀಟ್ರಷ್ಟು ನೀರನ್ನು ಕಾಯಿಸ್ಕೊಂಡಿದ್ದೀನಿ. 1.5 ಲೀಟ್ರು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು, ಸೊ ನಾನು ಒಂದು 100 ಗ್ರಾಮಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಸೊ ನೀರು ಕುದೀತಾ ಇದ್ದಂಗೆ ನಾನು ಇವಾಗ ಡೋನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತೀನಿ. ಸೊ ಈ ಹಿಟ್ಟನ್ನೆಲ್ಲ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಸೊ ಇದಕ್ಕೆ ನಾನು ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡಿರೋ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡ್ಕೋಬೇಕು, ಮತ್ತು ಆ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಳ್ಳೆಯದಾಗಿ ಮಿಕ್ಸ್ ಮಾಡಬೇಕು. ಮತ್ತು ಜಾಸ್ತಿ ಹಾಲು ಸೇರಿಸ್ಕೋಬೋದು, ಸ್ವಲ್ಪನೇ ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾದ್ಕೊಳ್ಳಿಕ್ಕೆ ಬಿಡಬೇಕು. ಸೊ ಮಿಕ್ಸ್ ಮಾಡೋದೇ ಇಲ್ಲಿ ಮೇಯ್ನ್ ಇರುತ್ತೆ. ಜಾಸ್ತಿ ನೀರಾಗಿ ಮಿಕ್ಸ್ ಮಾಡಬಾರ್ದು, ಜಾಸ್ತಿ ಗಟ್ಟಿಯಾಗೂ ಮಿಕ್ಸ್ ಮಾಡಬಾರ್ದು. ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಇರುವಾಗ ಸ್ವಲ್ಪ ಎಣ್ಣೆನೂ ಸೇರಿಸ್ಕೋಬೋದು. ಸ್ವಲ್ಪ ಎಣ್ಣೆನ ಮಧ್ಯಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಹಾಲಿಂದನೇ ನಾನು ಮಾಡ್ತಾಯಿದ್ದೀನಿ. ಸೊ ಬೇರೆ ಹಾಲಿಂದನೇ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಇವಾಗ ರೆಡಿ ಇದೆ, ಇಷ್ಟೇ ಸಾಕಾಗುತ್ತೆ. ಸೊ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇಷ್ಟಕ್ಕಾದರೆ ಸಾಕಾಗುತ್ತೆ. ನೋಡಿ, ಗಾದಿಗೆ ಇಟ್ಟು ನಾದ್ಕೊಳ್ತೀವಲ್ಲ, ಅಷ್ಟು ನಾದ್ಕೊಂಡ್ರೆ ಸಾಕು. ಸೊ ನೋಡಿ, ಇಷ್ಟ ಆಗಿದೆ. ಸೊ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಿಮಗೆ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ಳಿ. ಎಣ್ಣೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಅದು ಚೆನ್ನಾಗಿ ಡೋ ಬೈಂಡು ಆಗುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಬರುತ್ತೆ. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೌಲ್ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನಾದ್ಕೊಳ್ಳಿಕ್ಕೆ ಬಿಡೋಣ. ಮತ್ತು ಈ ಥರ ಸಣ್ಣ ಉಂಡೆಗಳು ಕೈಯೆಲ್ಲ ಹಾಕ್ಕೊಂಡು ರೋಲ್ ಮಾಡಿಕೊಂಡು ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು. ಸೊ ಈ ಉಂಡೆಗಳೆಲ್ಲ ರೆಡಿ ಆಗಿದೆ. ಸೊ ಈಗ ನಾನು ಎಣ್ಣೆ ಸ್ಟವ್ ಮೇಲಿಟ್ಟು ಒಂದು ಬಾಣಲೆಯಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇರ್ತೀನಿ. ಸೊ ಈ ಎಣ್ಣೆ ಬಿಸಿಯಾಗಿದೆ. ಸೊ ಈ ಉಂಡೆಗಳೆಲ್ಲ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಹೋಗ್ತೀನಿ. ಸೊ ರೆಡಿ ಆಗಿದೆ ನೋಡಿ. ಇದು ಎಲ್ಲನೂ ಒಂದೇ ಸಮನಾಗಿ ಬಾಲ್ ಮಾಡಿಕೊಂಡು ಆಮೇಲೆ ಎಣ್ಣೆಯಲ್ಲಿ ಬಿಡಬೇಕು. ಸೊ ಆಗ ಬಿಡಲಿಕ್ಕೆ ಆಗೋಲ್ಲ, ತುಂಬ ಹೊತ್ತು ತೊಗೊಳತ್ತೆ. ಸೊ ಬಾಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಇದು ಆಗ್ತಾಯಿದೆ ನೋಡಿ. ಸೊ ನಾವು ಎಷ್ಟು ಮೆಜರ್ಮೆಂಟ್ ಬಾಲ್ ಹಾಕ್ತೀವೋ ಅಷ್ಟು ಮೆಜರ್ಮೆಂಟ್ ಬಾಲೇ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಮತ್ತು ಇದನ್ನು ಸಕ್ಕರೆದು ಪಾಕ ಇದೆಯಲ್ಲ, ಆ ಪಾಕದಲ್ಲಿ ಹಾಕಿದ್ರೆ ಮಾತ್ರ ಸೈಜು ದೊಡ್ಡದಾಗಿ ಬರುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಇದ್ದಂಗೆ ಕಾಣಿಸುತ್ತೆ. ಸೊ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗ್ತಾಯಿದೆ. ಸೊ ಇದು ಹಾಕಿದ ತಕ್ಷಣ ಕಲಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಕಲಿಸ್ಕೋಬೇಕು. ನೋಡಿ, ತಳ ಎಲ್ಲ ಫ್ರೈ ಆಗಿದೆ. ಮತ್ತು ಇನ್ನೊಮ್ಮೆ ಸೈಡ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಎಣ್ಣೆ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ಥರನೇ ಎಲ್ಲನೂ ಕಲಿಸ್ಕೋಬೇಕು. ನಿಧಾನಕ್ಕೆ ಕಲಿಸ್ಕೋಬೇಕು. ಜೋರಾಗಿ ಕಲಿಸಿದ್ರೆ ಎಲ್ಲ ಒಡೆದೋಗುತ್ತೆ. ಸೊ ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ಸೊ ಜಸ್ಟ್ ಅದು ಬಾಲ್ಸು ರೋಲ್ ಆಗಬೇಕು ಎಣ್ಣೆಯಲ್ಲಿ ಮುಳುಗೋ ತನಕ ನಾವು ಎಣ್ಣೆನ ಬೇಕು. ಸೊ ಎಷ್ಟು ಆಗ್ತಾಯಿದೆ ನೋಡಿ, ಒಂದೇ ಕಲರ್ ಬಂದಿದೆ. ನಿಧಾನಕ್ಕೆ ಹುಷಾರಾಗಿ ಮಾಡ್ಕೋಬೇಕು. ಎಲ್ಲನೂ ಒಂದೇ ಕಲರಲ್ಲಿ ಬರಬೇಕು. ಸೊ ಕೆಲವೊಮ್ಮೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಬಿಸಿ ಮಾಡಿದಾಗ ಅದು ಬಿಸಿಯಲ್ಲಿ ಹಾಕಿದಾಗ ಮೇಲೆ ಮಾತ್ರ ಫ್ರೈ ಆಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಿಟ್ಟು ಹಂಗೆ ಇರುತ್ತೆ. ಸೊ ಅದನ್ನು ನಾವು ಪಾಕದಲ್ಲಿ ಹಾಕಿದಾಗ ಹಸಿ ಹಿಟ್ಟಾಗಿ ನಮಗೆ ಬಾಯಿಗೆ ಸಿಗುತ್ತೆ. ಸೊ ಆ ಥರ ಮಾಡಬಾರ್ದು. ಎಣ್ಣೆನ ಕಾಯಿಸ್ಕೋಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಒಂದೇ ಸಮನೆ ಎಲ್ಲ ಕಲರು ಒಂದೇ ಸಮನೆ ಆಗಬೇಕು, ಈ ಥರ ಬರಬೇಕು. ಮತ್ತು ಈ ಥರ ಲಾಸ್ಟಲ್ಲಿ ಆಗಬೇಕಾಗುತ್ತೆ. ಸೊ ಇದನ್ನೇ ಒಂದು ಪ್ಲೇಟ್ಗೆ ಶೇಖರಣೆ ಮಾಡ್ಕೊಳ್ಳೋಣ, ಮಾಡಿ ಹಾಕ್ಕೊಳ್ಳೋಣ. ಎಲ್ಲನೂ ಬಾಲ್ಸು ಹಾಕ್ಕೋಬೇಕು. ನಿಧಾನಕ್ಕೆ ತಿರ್ಸ್ಕೊತಾ ಹೋಗಬೇಕು. ನೋಡಿ, ಇದು ಆಗ್ತಾಯಿದೆ. ಸೊ ಈ ಥರನೂ ಎಲ್ಲನೂ ರೋಲ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಇದು MTR ಪ್ಯಾಕೆಟಿಂದ ನಾನು ಮಾಡಿಕೊಂಡು ಎಲ್ಲ ಬಾಲ್ಸ್ನೂ ಇದೇ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಳಿಸ್ಕೋಬೇಕು. ಪ್ಲೇಟ್ಗೆ ಇಳಿಸ್ಕೊಂಡಾದಮೇಲೆ ತಣ್ಣಗೆ ಮಾಡಿಕೊಂಡು ಅದನ್ನು ಸಿರಪಿಗೆ ಸೇರಿಸ್ಕೋಬೇಕು. ಸೊ ನಿಧಾನಕ್ಕೆ ಮಾಡ್ಕೋಬೇಕು. ಯಾಕಂದರೆ ಬಿಸಿ ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ. ಸೊ ಎಲ್ಲ ಬಿಸಿಗೆ ಒಂಥರ ಸ್ಟೀಮ್ ಆಗಿಬಿಡುತ್ತೆ ಒಳಗಡೆ. ಸೊ ಅದರಿಂದ ಇದನ್ನು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಆರಿಸ್ಕೊಂಡು ಮತ್ತು ಪಾಕಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಒಂದು 2 ಅವರು ಹಾಗೆ ಇಡೋಣ.
ಸೊ ಗಾಳಿಗೆ ಆರ್ಕೋಬೇಕು. ಸೊ ಮುಚ್ಚಿಡೋದು ಬೇಕು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್